ಈಗ ಹಂಗಾರೆ ಇಂಥವು ದುಡ್ಡಿಲ್ಲ ಯಾವುದುವೆ. ಈಗ ಹಂಗಾರೆ 10 ಲಕ್ಷ ಸಾಲ ಮಾಡ್ತೀನಿ ತಗೋ. ಹಾಂ ಹಾಯ್, ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್. ಮೇಯ್ನಾಗಿ ಈ ವಿಡಿಯೋನ ನೋಡಿ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾಕೆ ಅಂತಂದರೆ ಏನಕ್ಕೆ ಈ ಥರ ಒಂದು ವಿಡಿಯೋಸ್ ಮಾಡ್ತೀನಿ ಅಂತಂದರೆ, ಈಗ ಕೆಲವರು ಒಂದು ಸಾಮಾನ್ಯವಾಗಿ ಕಮೆಂಟ್ ಮಾಡ್ತಾರೆ, ನೀನೇನು ಯಾರೋ ಕಟ್ಟಬಾರ್ದು ಮನೇನ ಏನೋ ಕಟ್ತಾ ಇದೆಯಾ, ಈ ಥರ ಇನ್ನೂ ಎಕ್ಸೆಟ್ರಾ ಎಲ್ಲ ಮಾಡ್ತಾರೆ. ಮಾಡಲಿ, ಬಟ್ ಅವ್ರಿಗೆ ಗೊತ್ತಿಲ್ಲ ಸತ್ಯ ಏನು ಅಂತ. ಅಂದರೆ ಹಳ್ಳಿ ಕಡೆ ಒಂದು ಮನೆ ಕಟ್ಟಬೇಕಾದ್ರೆ ಅದರ ಕಷ್ಟ ನಷ್ಟ ಎಷ್ಟೆಲ್ಲ ಇರುತ್ತೆ. ಬಟ್ ನಾನು ಒಬ್ಬಂದಂತಲ್ಲ, ಪ್ರತಿಯೊಬ್ಬ ವ್ಯಕ್ತಿ ಶ್ರಮ ಪರಿಶ್ರಮ ಹೆಂಗಿರುತ್ತೆ. ಒಂದು ಸೀಟ್ ಮನೆಯೇ ಆಗಿರ್ಬೋದು, ಈ ಥರ ಒಂದು ಚಿಕ್ಕ ಮನೆಯೇ ಆಗಿರ್ಬೋದು, ಅಥವಾ ಒಂದು ದೊಡ್ಡ ಮನೆಯೇ ಆಗಿರ್ಬೋದು, 100ಕ್ಕೆ ಒಂದು 10% ಜನಕ್ಕೆ, ಒಂದು 5% ಜನಕ್ಕೆ ಏನು ಕಷ್ಟ ಅನ್ಸಲ್ವೇನೋ. ಯಾಕೆಂದರೆ ಅವ್ರ ಸಂಪಾದನೆ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು 95-90 ಜನಕ್ಕೆ ಎಷ್ಟೆಲ್ಲ ಕಷ್ಟ ಇರುತ್ತೆ, ಅವ್ರ ಶ್ರಮ ಪರಿಶ್ರಮ ಯಾವ ಥರ ಇರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇಷ್ಟು ರೀಲ್ಸ್ ಆಗಿರ್ಬೋದು, ಒಂದು ಲಾಗ್ಸ್ ಆಗಿರ್ಬೋದು, ಮನೆ ಬಗ್ಗೆ ಪ್ರತಿಯೊಂದು ಮಾಡಿ ತೋರುವಂಥದ್ದು. ಉದ್ದೇಶ ಏನು ಗೊತ್ತಾ, ಪ್ರತಿಯೊಬ್ಬರು ಅಂದರೆ ಸ್ನೇಹಿತರು, ಹಲವಾರು ಸ್ನೇಹಿತರುಗಳು ಮಾಮೂಲಿ ಮನೇನ ನೋಡೋಕ್ಕೆ ಬರ್ತಾ ಇರ್ತಾರೆ. ಬಂದರೆಲ್ಲ ಒಂದು ಸ್ವಲ್ಪ ಹಿಂಗಿರ್ಬೇಕಾಯ್ತು, ಒಂಚೂರು ಅತ್ತಾಗ ಹೇಳ್ಕೋಬೇಕಾಯ್ತು, ಇತ್ತಾಗ ಹೇಳ್ಕೋಬೇಕಾಯ್ತು ಅಂತಾರೆ. ಅವ್ರದ್ದೆಲ್ಲ ಬಿಟ್ಟಾಕಿ. ಯಾಕೆ ಅಂತಂದ್ರೆ ಅವ್ರೇನೋ ಬರೀ ಬಾಯಿ ಮಾತಲ್ಲಿ ಹೇಳ್ಬಿಟ್ಟೈತಾರೆ, ಏನು ಕಾಸ ಕೊಡ್ತಾರೆ, ಒಂಚೂರು ಅತ್ತಾಗೇಳಿ, ಇನ್ನೊಂದು 4 ಅಡಿ ಹೇಳಿ, ಇನ್ನೊಂದು 5 ಅಡಿ ಹೇಳಿ ಅಂತ ಅಂದ್ಬಿಟ್ಟು 1 ಲಕ್ಷ 2 ಲಕ್ಷ 3 ಲಕ್ಷ ಕಾಸ ಕೊಟ್ಟೋಯ್ತಾರೆ. ಬರೀ ಬಾಯಿ ಮಾತಲ್ಲಿ ಹೇಳೋಯ್ತಾರೆ. ಸುಮ್ಮನೆ ಹ್ಞೂ ಅನ್ಕೋಬೇಕು, ಅದೇನೋ ಹ್ಞೂ ಅನ್ಕೊಂಡಾರ್ದು ಯಾರು ಏನೋ ಮಾಡೋಕ್ಕೈಕಿಲ್ಲ ಅಂತ ಏನೋ ಒಂದು ಗಾದೆ ಮಾತು ಹೇಳ್ತಾರಲ್ಲ, ಹಂಗೆ ಇರಲಿ ಅದು. ಆಮೇಲೆ ಇನ್ನೊಂದು ಸ್ಟೆಪ್ಪು, ಇನ್ನೊಂದು ವರ್ಗ, ಇನ್ನೊಂದು ಅವರು ಹೇಳುವಂಥದ್ದು ಏನಪ್ಪ ಅಂತ ಅಂದರೆ, ಇಷ್ಟು ಏನು ಮಾಡಿದೆಯೋ ಇದಲ್ಲ, ಇನ್ಮೇಲೆ ದುಡ್ಡು ಕೀಳೋದು ಅಂತ ತುಂಬ ಜನ ಹೇಳುವಂಥದ್ದು ಇನ್ನೊಂದು ವರ್ಗ. ಅವರು ನಾನು ಸುಮ್ಮನೆ ಹ್ಞೂ ಅಂದ್ಕೊಳ್ಳೋದು. ಅದೇ ಥರ ನಾನು ಹೇಳಿದ್ನಲ್ಲ ಮೊದಲು, ಅದೇ ಹ್ಞೂ ಅಂದ್ಕೊಂಡಾರ್ದ ಅಂತ, ಹಂಗೆ ಹ್ಞೂ ಅಂದ್ಕೊಳ್ಬೇಕು. ಬಟ್ಟು ಈಗ ಗೊತ್ತಾಯ್ತದೆ. ಒಂದು ಸಣ್ಣ ಉದಾಹರಣೆ, ಒಂದು ಎಕ್ಸಾಂಪಲ್ಲು ಅಂದರೆ, ನಾವೊಂದು ಒಂದು ಥಿಂಕಿಂಗಲ್ಲಿ ಇರ್ತೀವಿ. ಹೀಗಾಯಿತು, ಈಗ ಮ್ಯಾಕ್ಸಿಮಮ್ ಎಷ್ಟಾಗೈತೆ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ತುಂಬ ಜನ ಎಷ್ಟಾಗೈತೆ ಅಂತ ಕೇಳ್ತಾ ಇದ್ದೀರಾ. ಹೇಳೇ ಬಿಡ್ತೀನಿ ಈ ವಿಡಿಯೋದಲ್ಲಿ ಎಲ್ಲಿವರೆಗೂ ಎಷ್ಟಾಗೈತೆ ಅಂತ ಹೇಳೇ ಬಿಡ್ತೀನಿ. ಹಂಗಂದಾಗ ನಾವು ಓದ್ಕೊತಿದ್ದೋ, ಹೌದಲ್ವಾ ಇಷ್ಟೇ ಖರ್ಚು ಮಾಡಿನೇ ಇನ್ನೆಷ್ಟು ಖರ್ಚಾಗೋದು ಅಂತ. ಬಟ್ ಸತ್ಯ ಅವ್ರು ಹೇಳ್ದಂಗೆ ಇನ್ಮೇಲೆ ಸಿಕ್ಕಾಬಿಟ್ಟೆ ದುಡ್ಡು ಎಳೀತದೆ ಅನ್ನುವಂಥದ್ದು ಈಗ ಒಂದೊಂದು ಐಟಮ್ ಓದಾಗಲೂ ಗೊತ್ತಾಯ್ತೈತೆ. ನಾವೊಂದು ಥಾಟ್ ನಮ್ಮದೊಂದು ಇರ್ತದೆ, ಈಗ ಇಷ್ಟಕ್ಕೆ ಬಂದೈತೆ ಅಲ್ವಾ, ಟೈಲ್ಸ್ಗಿಷ್ಟು, ವೈರ್ಗಿಷ್ಟು, ಪ್ಲಂಬಿಂಗಿಷ್ಟು, ಒಂದು ಸಿಮೆಂಟ್ಗಿಷ್ಟು, ಒಂದು ಎಮ್ಸ್ಟ್ಯಾಂಡ್ಗಿಷ್ಟು, ಇನ್ನೇನೋ ಇದು ವುಡ್ ವರ್ಕು, ಇವಕ್ಕೆಲ್ಲ ಒಂದಿಷ್ಟು ಅಂತ ನಮ್ಮದೇ ಒಂದು ಥಾಟಲ್ಲಿ ಇರ್ತದೆ. ಬಟ್ ನಮಗೆ ಇನ್ನೊಂದು ಸತ್ಯ ಏನಪ್ಪ ಅಂತಂದರೆ, ಒಂದು ಅಂಗಡಿಗೆ ಹೋದ್ಮೇಲೆ ಗೊತ್ತಾಗೋದು ಅಲ್ಲಿ ಯಾವ ಥರ ಡಿಫ್ರೆನ್ಸ್ ಐತಿ ಅಂತ. ಈ ಒಂದು 4 ತಿಂಗಳಲ್ಲಿದ್ದದ್ದು ಬಿಲ್ಗೂ ಈಗ ಪ್ರೆಸೆಂಟ್ ಹೋಗೋ ಬಿಲ್ಗೂ ಎಷ್ಟು ಡಿಫ್ರೆನ್ಸ್ ಐತಿ ಅಂತಂದರೆ ನೀವು ನಂಬಿಕೆ ಆಗಲ್ಲ. ನಾವೇನೋ ಒಂದು ಕ್ಯಾಲ್ಕುಲೇಷನ್ ಹಾಕೊಂಡಿರ್ತೀವಲ್ಲ, ಒಂದಿಷ್ಟು ಆಗ್ಬೋದೇನೋ ಅಂತ, ಆದರೂ ಡಬಲ್ಲು 3 ಹೆಚ್ಚಾಗ ಹೋಗೈತೆ. ಅಲ್ಲಿ ಹಾಕೋ MRP ನೋಡಿದ್ರೆ, ಅಲ್ಲಿ ಹಾಕೋ ಬಿಲ್ ಹಾಕೋದು ನೋಡಿದ್ರೆ, ಆಗ ನಮ್ಮ ಥಿಂಕಿಂಗ್ ಹೆಂಗಿರುತ್ತೆ ಅಂತಂದರೆ, ಒಂದು 5 ಲಕ್ಷ ಬಜೆಟ್ ಅಂದ್ಕೊಂಡಿದ್ರೆ 10ಕ್ಕೆ ಹೋಗುತ್ತೆ, 10 ಅಂದ್ಕೊಂಡಿದ್ರೆ 20ಕ್ಕೆ ಹೋಗುತ್ತೆ, ಈ ಥರ ಆಗುತ್ತೆ. ಮನೆ ಕಟ್ಟೋರ್ಗಂತೂ ತುಂಬ ಉಪಯೋಗ ಆಗುತ್ತೆ. ಮನೆ ಕಟ್ಟೋರಿಗೆ ನಿಜ ಹೇಳ್ತಾವನೆ, ತುಂಬಾ ಉಪಯೋಗ ಆಗುತ್ತೆ. ನಮ್ಗೇನು ಗೊತ್ತಿತ್ತು, ಏನಪ್ಪ ಗೊತ್ತು ಅಂತಂದರೆ, ಹಿಂಗೆ ಮನೆ ಅಂತ ಅಂದಾಗ ಟೈಲ್ಸು, ವೈರಿಂಗು, ಪ್ಲಂಬಿಂಗು ಇಷ್ಟು ಮಾತ್ರ ಗೊತ್ತಿರ್ತದೆ. ಬಟ್ ಅಲ್ಲಿ ಈಗ ಟೈಲ್ಸ್ಗೆ ಬಂದ್ಬಿಡ್ತೀನಿ. ಟೈಲ್ಸು ಅಂತ ಅಂದಾಗ ಆಗೆಲ್ಲ ಒಂದು ಚಿಕ್ಕ ಬಾಕ್ಸ್ ಥರ ಬರ್ತಿದ್ವಂತೆ, 1 ಅಡಿ. ಅವೆಲ್ಲ ಈಗ ಓಲ್ಡ್ ಪ್ಯಾಸನ್ ಅಂತೆ, ಅದ್ಯಾವುದು ಹಾಕಲ್ವಂತೆ. ಅದೇನಿದ್ರು ಎಲ್ಲಿಗೆ ಉಪಯೋಗಿಸ್ತಾರೆ ಅಂತ ಅಂದರೆ, ಅದು 1 ಅಡಿನೂ ಅಲ್ವೇನೋ ಈಗ ಜಾಸ್ತಿ, ಅದುವೇ 1.5 ಏನೋ. ಅದು ಎಲ್ಲಿಗೆ ಉಪಯೋಗಿಸ್ತಾರೆ ಅಂತಂದರೆ, ಕೆಲವರು ಕಿಚನ್ಗೂ ಉಪಯೋಗಿಸ್ತಾರೆ, ಇನ್ನು ಕೆಲವರು ಬಾತ್ರೂಮ್ಗೂ ಉಪಯೋಗಿಸ್ತಾರೆ. ಇನ್ನು ಮಿಕ್ತವರು 2x4. ಇದು ನಮ್ಗೆ ಟೈಲ್ಸ್ ಅಂದರೆ ಟೈಲ್ಸ್ ಅಂತ ಮಾತ್ರ ಗೊತ್ತಿತ್ತು. ಈ 2x4 ಆಗಲಿ, 1.5 ಆಗಲಿ, 1x1 ಆಗಲಿ, ಇದ್ಯಾವುದು ನಮಗೆ ಗೊತ್ತಿರಲಿಲ್ಲ. ಟೈಲ್ಸ್ ಕೊಯ್ತೀವಿ ನೆನ್ನೆನೇ ಗೊತ್ತಾಗಿದ್ದು ಈ 2x4, 5 or 6 ಈ ಥರ ಒಂದು ಇದು ಗೊತ್ತಾಗಿದ್ದು. ಒಂದು ಅಂದಾಜಲ್ಲಿ ನಾವು ಹೋಗಿದ್ದು, ಬಟ್ಟು ಬಿಲ್ಲಾಗಿದ್ದು ಅಲ್ಲಿ ಹೇಳಿದ್ರು 2x4 ತಗೊಂಡ್ರೆ ಪೂರ್ತಿ ಮನೆಗೆ ಇಷ್ಟ ಆಗುತ್ತೆ. 2x4 ಬರೀ ಹಾಲ್ಗೆ ಹಾಕ್ಸ್ಕೊಂಡ್ರೆ, ಇನ್ನು ಕಿಚನ್ಗೆ ಬೇರೆ, ಇನ್ನು ಬಾತ್ರೂಮಿಗೆ ಬೇರೆ ಬಾಕ್ಸ್ ಪೀಸ್ ಹಾಕ್ಸ್ಕೊಂಡ್ರೆ ಇಷ್ಟಾಗುತ್ತೆ ಅಂತ ಒಂದು ಬಿಲ್ಲು. ಆಮೇಲೆ 5x6 ಅದು ಹಾಕ್ಸ್ಕೊಂಡ್ರೆ ಅದು ಥಿಕ್ನೆಸ್ ಎಷ್ಟಿರುತ್ತೆ, ಎಷ್ಟು ಎಮ್ ಇರುತ್ತೆ, 8 ಎಮ್ ಇರುತ್ತೆ, 10 ಎಮ್ ಇರುತ್ತೆ, 12 ಎಮ್ ಇರುತ್ತೆ, 15 ಎಮ್ ಇರುತ್ತೆ. ಇದ್ರ ಮೇಲೆ ಡಿಪೆಂಡ್ ಆಗಿ ಬಿಲ್ ಹಾಕುವಂಥದ್ದು. ಬಟ್ ಅವೆಲ್ಲ ಬಿಲ್ ವೇರಿಯೇಷನ್ ನೋಡಿದಾಗ ಎಷ್ಟಾಗೈತೆ ಅಂತಂದರೆ ನಂಬಲ್ಲ ನೀವು.
1.5 ಲಕ್ಷ ಬಿಲ್ಲು ಹತ್ತತ್ರ ಆಗ್ತಾ ಇರೋದು. 1.5 ಲಕ್ಷ ಈ ಬರೀ ಈ ಮನೆಗೇನೆ. ಆಮೇಲೆ ಇನ್ನು ಕೆಲವರು ಬಿಲ್ ಹಾಕಿಸ್ತಾರೆ, ಈ ಅಂಗಡಿಲಿ ಹಾಕ್ಸೋದು, ಇನ್ನೊಂದು ಅಂಗಡಿಲಿ ಹಾಕ್ಸೋದು, ಇನ್ನೊಂದು ಅಂಗಡಿಲಿ ಹಾಕ್ಸೋದು, ಮತ್ತೊಂದು ಅಂಗಡಿಲಿ ಹಾಕ್ಸೋದು. ಆ ಸತಿನ ಹೇಳ್ಬಿಡ್ತೀನಿ ಕೇಳಿ, ಯಾವುದೇ ಕಾರಣಕ್ಕೂ ಆ ಥರ ಇಲ್ಲಿ ಇಷ್ಟ ಆಯಿತು ಅಲ್ಲಿ ಕಮ್ಮಿ ಆಗೋದು ಅಂತ ಅಂದ್ಕೊಳ್ಳೋಕ್ಕೆ ಯಾರು ಹೋಗ್ಬೇಡಿ. ಇಲ್ಲಿ ಕಮ್ಮಿ ಆಯಿತು ಅಲ್ಲಿ ಜಾಸ್ತಿ ಆಗೋದು, ಅಲ್ಲಿ ಜಾಸ್ತಿ ಆಯಿತು ಇಲ್ಲಿ ಕಮ್ಮಿ ಆಗೋದು ಅಂತ ಅಂದ್ಕೊಳ್ಳೋಕ್ಕೆ ಹೋಗ್ಬೇಡಿ. ನಾವು ಈ ಥರ ಇದನ್ನು ತೋರಿಸ್ಬಿಟ್ಟು ಅಲ್ಲಿ ಒಂದೊಂದು ಥರ ಬರಲ್ವಲ್ಲ, ಕಿಚನ್ಗಾಗಿರ್ಬೋದು, ಬಾತ್ರೂಮ್ಗಾಗಿರ್ಬೋದು, ಹಾಲ್ಗಾಗಿರೋದು, ವಾಲ್ಗಾಗಿರ್ಬೋದು, ಈ ಥರ ನಾನಾ ಥರ ಇರ್ತವೆ. ಅವೆಲ್ಲ ತೋರಿಸ್ಬಿಟ್ಟು ಆಮೇಲೆ ಅದಂತೆ ಪಟ್ಟಿಗಳಾಗಿರ್ಬೋದು, ಪೌಡ್ರ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅವೆಲ್ಲನೂ ತೋರಿಸ್ಬಿಟ್ಟು ಒಂದು ಕಡೆ ಬಿಲ್ ಹಾಕ್ಸಿದ್ರೆ ಏನು ರೇಟ್ ಹಾಕಿರ್ತಾರೋ ಅವರು ಅದೇ ರೇಟ ಇನ್ನೊಂದು ಅಂಗಡಿಯವ್ರು ಹಾಕಲ್ಲ. ಅವ್ರು ಹೇಳ್ತಾರೆ, ಪ್ರತಿ ಅಂಗಡಿಯವ್ರು ಹೇಳೋದು, ಅಣ್ಣ ನಿಮ್ಗೆ ಹಾಕ್ತಾರದೇ MRP, ಬೇಕಾದ್ರೆ ಇಲ್ಲಿಲ್ಲ ಅಂದ್ರೆ ನೀನು ಇನ್ನೂ 10 ಅಂಗಡಿ ಸುತ್ಕೊಬ ಅಂತಾರೆ. ಯಾರೇ ಯಾವುದೇ ಅಂಗಡಿಗೆ ಹೋದ್ರು ಹಂಗೆ ಅನ್ನೋದು. ಯಾವುದೇ ಕಾರಣಕ್ಕೂ ನಾವು ಆ ಥರ ಡಿಸಿಷನ್ ತಗೊಳಕ್ಕೆ ಆಗೋದೇ ಇಲ್ಲ ಆ ವಿಷಯದಲ್ಲಿ ಮಾತ್ರ. ಏಕೆಂತಂದ್ರೆ ನಮ್ಗೆ ಅನುಭವದ ಪ್ರಕಾರನೇ ಹೇಳ್ತಾ ಇರೋದು. ಈಗ ಅಲ್ಲಿ ಒಂದು 3 ಥರ ವ್ಯತ್ಯಾಸಗಳಿರ್ತವೆ. ಆ ಥರ ಈಗ ನಮಗೆ ಈಗ ಒಂದು ಫೈನಲಾಗಿ ನನಗೆ ಬಿಲ್ ಆಗಿರುವಂಥದ್ದು 1.5 ಲಕ್ಷ ಹತ್ತತ್ರ 1.5 ಲಕ್ಷ. ಈಗ ನಾನು ಹ್ಞೂ ಅಂತಂದರೆ ಅವು ಬರ್ತವೆ, ಟೈಲ್ಸ್ ವರ್ಕು ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂತಂದರೆ ಬರೀ 2x4 ಮಾತ್ರನೇ ನಾನು ಮನೆಗೆ ಹಾಕಿಸ್ಕೊತೀನಿ, 2x4 ಸಾಕು ಅಂತ ಅಂದರೆ ಕಮ್ಮಿ ಆಗುತ್ತೆ. ಹೇಳಿದ್ನಲ್ಲ, ಫೈಬರ್ 6 ಅಂತೇನೋ ಬರುತ್ತೆ, ಒಂದೊಂದು ದೊಡ್ಡದು, ಅದು ಮಂದ ಇರುತ್ತೆ. ಏನು ಟೈಲ್ಸ್ ಇರುತ್ತೋ ಟೈಲ್ಸ್ಗಿಂತ ಮಂದ ಇರುತ್ತೆ ಅದು. ಅದನ್ನು ಯಾರು ಹಾಕ್ಸಿದಾರೋ ಗೊತ್ತಿಲ್ಲ, ಬಟ್ ನಾನು ನೋಡಿಲ್ಲ. ಆ ಥರದ್ದು ನಾನು ಇಲ್ಲಿ ಹಾಕ್ಸೋಕ್ಕೆ ಅಂತ ನನಗೆ ಇಷ್ಟ ಆಗೈತೆ ನೋಡಮ್ಮ. ಆಮೇಲೆ ತುಂಬ ಜನ ಗ್ರಾನೈಟು ಅದೇ ಸೇಮ್ ರೇಟು ಗ್ರಾನೈಟ್ ಉಪಯೋಗಿಸಿರ್ತಾರೆ. ಗ್ರಾನೈಟ್ ಬಂದು ಹೆವಿ ಕೋಲ್ಡ್ ಆಗುತ್ತಂತೆ, ಈ ಕೈ ಕಾಲು ಹೊಡ್ಕೊಳ್ಳುವಂಥದ್ದು, ಈ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅಂತಾರೆ ಮನೆಗಳಲ್ಲಿ. ಅಂದರೆ ಮನೇಲಿ ಲೇಡೀಸು ಅಂದರೆ ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ಟೈಲ್ಸ್ ಬಂದು ಈಟ್ ಅನ್ನೋದು ಅದು ಮ್ಯಾನೇಜ್ ಆಗೋಗುತ್ತೆ, ಎಂಥವ್ರಿಗೂ ಟೈಲ್ಸ್ ಅನ್ನೋದು ಮ್ಯಾನೇಜ್ ಆಗೋಗುತ್ತೆ. ಇದು ತಿಳ್ಕೊಳ್ಳಿ. ಯಾಕೆಂತಂದ್ರೆ ಅದಕ್ಕೂ ಇದಕ್ಕೂ ಇರೋ ವ್ಯತ್ಯಾಸ ಎಲ್ಲನೇ ನಾವು ತಿಳ್ಕೊಂಡೇ ಒಂದು ತಕ್ಕಮಟ್ಟಕ್ಕೆ ತಿಳ್ಕೊಂಡೆ ಹೇಳ್ತಾ ಇರುವಂಥದ್ದು. ಟೈಲ್ಸ್ಗೂ ಕಲ್ಗೂ ಅಂಥದ್ದು ಕಲ್ಲು ಗ್ರಾನೈಟ್ ಕಲ್ಗೂ ಇರುವಂಥ ವ್ಯತ್ಯಾಸ ಹೆವಿ ಕೋಲ್ಡ್ ಅಂತೆ. ಅದು ಬೇಸಿಗೆ ಕಾಲದಲ್ಲಿ ಓಕೆ ಕೋಲ್ಡು, ಈ ಮಳೆಗಾಲ ಇಂಥವರಲ್ಲಿ ಹೆವಿ ಕೋಲ್ಡ್ ಆಗುತ್ತೆ, ಕಾಲು ಸಿಕ್ಕಾಪಟ್ಟೆ ಹೊಡ್ಕೊಳ್ಳುವಂಥದ್ದು. ಈ ಥರ ಸ್ಟ್ರೋಕ್ ಕೆಲವರು ತುಂಬ ಹೆವಿ ಕಾಸ್ಟ್ಲಿ ಕಲ್ಸು ಬೇರೆ ದೇಶಗಳಿಂದ ಎಲ್ಲ ತರಿಸಿ ಹಾಕ್ಸ್ಬಿಟ್ಟು ಸ್ಟ್ರೋಕು ಎಲ್ಲ ಆಗಿರುವಂಥ ಸಂಭವಗಳು ತುಂಬ ಸಲ ಆಗಿರುವಂಥದ್ದು ತುಂಬ ಉದಾಹರಣೆಗಳಿದ್ದಾವೆ. ಆ ಉದ್ದೇಶಕ್ಕೋಸ್ಕರ ಆ ಟೈಲ್ಸ್ಗೂ ಗ್ರಾನೈಟ್ಗೂ ಇರುವಂಥ ವ್ಯತ್ಯಾಸ ಕೆಲವರು ಹೇಳೋದಂಥ ಸತ್ಯನ ನಿಮಗೆ ತಿಳಿಸ್ತಾ ಇರುವಂಥದ್ದು. ಈ ಥರ ವ್ಯತ್ಯಾಸಗಳಿರ್ತವೆ. 2x4 ಅನ್ನುವಂಥದ್ದು ಈಗ ರನ್ನಿಂಗಲ್ಲಿರುವಂಥದ್ದೇ. 2x4 ಫೈಬರ್ 6 ಈ ಥರ ಇರುವಂಥದ್ದು ಈಗ ರನ್ನಿಂಗ್ ಅಂತೆ. ಈ 1 ಅಡಿ 1 ಅಡಿ ಬರ್ತಾವಲ್ಲ ಬಾಕ್ಸ್ ಪೀಸು, ಅವಕ್ಕೆ ಈಗ ಅದು ಹಳೇದಾಯ್ತಾದಂತೆ. ಈಗ ಇಯರ್ಫೋನು ಹೊಂಟೋದು, ಬ್ಲೂಟೂತ್ ಗೊತ್ತಲ್ಲ ಹಂಗೆ, ಕಾಲ ಒಂಥರ ಅಪ್ಡೇಟ್ ಆದಂಗೆ ನೀವು ನಂಬಲ್ಲ. ಇದು ಟೈಲ್ಸ್ದಾದರೆ ಟೈಲ್ಸ್ ಹೇಳಿದ್ದೀನಿ ಕೇಳಿ. ಈಗ ಟ್ರೆಂಡಿಂಗಲ್ಲಿರೋದು ಗೋಡೆಗೆ, ನೆಲಕ್ಕೆ, ಮುಂದೆಗಡೆ ಫ್ರಂಟ್ ಗೋಡೆಗೆ ಎಲ್ಲ 2x4 ಕೆಲವ್ರು ಹಾಕಿಸ್ತಾರೆ. ಅದರಲ್ಲೂ ಇನ್ನೂ ನಾನು ಜಾಸ್ತಿ ಹೋಗ್ತೀನಿ ಅಂತಂದರೆ ಫೈಬರ್ 6 ಹಾಲ್ಗೆ ಹೋಯ್ತಾರೆ. ಹಾಲ್ಗೆ ಮತ್ತು ರೂಮ್ಗೆ ಪ್ರತಿ ಅವ್ರ ಮನೆಗೆಲ್ಲ ಅವರು ಸಂಪಾದನೆ ಹೆಂಗಿರ್ತದೆ ಅದ್ರ ಮೇಲೆಲ್ಲ ಡಿಪೆಂಡ್ ಆಯ್ತಾರೆ. ಅದ್ರ ಮೇಲೆ ಬಿಲ್ ಆಗುತ್ತೆ. ನಾವು ಏನು ತಗೋಬತ್ತೀವಿ ಅದ್ರ ಟೈಲ್ಸು ಅದರದ್ದು ಆ ಥರ ಡಿಫೆಂಡ್ ಆಗುತ್ತೆ. ಇದು ಒಂದು ಭಾಗ. ಆದರೆ ಈಗ ಒಂದು 4 ತಿಂಗಳು ಇದ್ದಂಥ ಒಂದು ವೈರನ್ ರೇಟು, ತುಂಬ ಜನ ಕಮೆಂಟ್ ಮಾಡಿದರು, ವೈರನ್ ರೇಟ್ ಜಾಸ್ತಿ ಆಗೈತೆ ಕೆಂಪಣ ತಗೋಬಿಡಿ ಅಂತ ಕಮೆಂಟ್ಸು ಬಂದಿದ್ದೋ ನಾನು ನೋಡಿದೆ. ಬಟ್ ಗೊತ್ತಿಲ್ಲ, 4 ತಿಂಗಳ ಹಿಂದೆ 20,000 ಇದ್ದದ್ದು ಈಗ ಎಷ್ಟಕ್ಕೆ ಹೋಗುತ್ತೆ ಅಂದರೆ 60,000ಕ್ಕೆ ಹೋಗೈತೆ. ನಮ್ಮ ಮನೆಗಳಲ್ಲಿ ಒಂದು ನಮ್ಮ ಏನು ಈಗ ಹಳೆ ಮನೆ ಇದು ನೋಡ್ತಾ ಇದ್ದೀರಲ್ಲ, ಇವತ್ತೆಲ್ಲ ಒಂದು 2,000 ರೂಪಾಯಿ ವೈರ್ ತಂದರೆ ನಮ್ಮ ಮಟ್ಟಿಗೆಲ್ಲ ನಾನೇ ಹೇಳ್ಕೊಬಿಡ್ತೀನಿ. 2,000 ರೂಪಾಯಿದು ವೈರ್ ತಂದರೆ ಇಡೀ ನಮ್ಮ ಮಟ್ಟಿಗೆಲ್ಲ ನಾನೇ ಹೇಳ್ಕೊಬಿಡ್ತೀನಿ. ಎಲ್ಲೆಲ್ಲಿಗೆ ಬೇಕಲ್ಲ ಅಲ್ಲಿಗೆಲ್ಲ ಎಲೆಕ್ಟ್ರಿಕ್ ಕೆಲಸ ನಾನೇ ಮಾಡ್ಕೊಬಿಟ್ಟು ನಾನೇ ಹೇಳ್ಕೊಬಿಡ್ತೀನಿ. 2,000 ರೂಪಾಯಿ ಮುಗ್ದೋಗುತ್ತೆ. ನೀವು ನಂಬಲ್ಲ, ಈ ಮನೆಗೆ ಬಿಲ್ ಎಷ್ಟಾಗೈತೆ ಗೊತ್ತಾ? 57,000 ಚಿಲ್ಲರೆ ಬರೀ ವೈರ್ಗೆ 57,000 ಚಿಲ್ಲರೆ. ಇನ್ನು ಬಲ್ಬ್ಗಳು ಅವೇನೇನೋ ಬಾಕ್ಸ್ಗಳು ಬಲ್ಬ್ಗಳು ಅಂತ ಹೋದರೆ ಇನ್ನೆಷ್ಟೆಲ್ಲ ಆಗ್ಬೋದು ಯೋಚನೆ ಮಾಡಿ. ವೈರ್ ಯಾರ ಮನೆ ಏನಾರ ಮಾಡ್ತಾಯಿದ್ರೆ ದಯವಿಟ್ಟು ಈಗ ಮನೆ ಮಾಡುವಂಥ ಈಗ ತುಂಬ ಕಾಮೆಂಟ್ಸಲ್ಲಿ ನಾನು ನೋಡಿದ್ದೀನಿ, ನಿಮ್ಮ ಮನೆ ಹಂತದಲ್ಲೇ ನಮ್ಮದು ಐತೆ ಕೆಂಪಣ್ಣ ಅಂತ. ದಯವಿಟ್ಟು ಅಂತಾರು ಆದಷ್ಟು ವೈರ ಬೇಗನೆ ತಗೋಬಿಡಿ. ಯಾಕೆ ಅಂತಂದರೆ ಇನ್ನೊಂದು 4-5 ದಿವಸದಲ್ಲಿ ಇನ್ನೂ ನಾನು ಹಾಕ್ಸಿರೋ ಬಿಲ್ಗಿಂತಲೂ 5,000 ರೂಪಾಯಿ ಜಾಸ್ತಿ ಆಗೋಗುತ್ತೆ ಈ ಸೇಮ್ ಐಟಮ್ಗೆ ಅಂತ ಹೇಳಿದ್ರು. ಜಾಸ್ತಿ ಆಗೋಗುತ್ತಂತೆ ವೈರ್ ಐಟಮು, ಸಿಕ್ಕಾಪಟ್ಟೆ ಜಾಸ್ತಿ ದಿನ ತಾಮ್ರನೂ ಏನೋ ಅಂತಾರಲ್ಲ, ಅದು ವೈರ್ ಒಳಗಡೆ ಇರುವಂಥದ್ದು ಅದ್ರ ರೇಟು ಒಪ್ಪಾಗ್ತೈತೆ, ಅದರಿಂದ ರೇಟ್ ಜಾಸ್ತಿ ಆಗ್ತೈತೆ ಅಂತ.
25,000 ಇದ್ದದ್ದು 57,000, 56, 57,000 ರೂಪಾಯಿಗೆ ಹೋಗೋದು. ಅಷ್ಟು ವೇರಿಯೇಷನ್ ಆಗೋದೆ ಬರೀ 3-4 ತಿಂಗಳಿಗೆ. ವೈರ್ದು ಸ್ವಿಚ್ ಬೋರ್ಡ್ ಅಂತಂದಿಲ್ಲ, ಬರೀ ವೈರ್ಗೆ ಅಷ್ಟಾಗೋಯ್ತು. ಅದು ತಗೊಂಡೋಗಿದ್ದು 20,000ದಲ್ಲಿ ಇನ್ಯಾರಿಗೋ ಫೋನ್ಪೇ ಮಾಡಿ ಗೋಗರ್ದೆ ದುಡ್ಡು ಹಾಕ್ಸ್ಕೊಂಡು ತಗೊಂಬಂದಿರುವಂಥದ್ದು. ಬರೀ ವೈರ್ ಮಾತ್ರ. ಸ್ವಿಚ್ ಬೋರ್ಡ್ ಅವು 2% ಏನೋ ಜಾಸ್ತಿ ಆಗೈತೆ, ಹಾಕು ಈಕ್ಕೂ 2% ಜಾಸ್ತಿ ಆಗೈತೆ. ಅದೇನೋ ತಗೋಬೋದು ಅಂತಂದರು. ಅವಕ್ಕೂ ಇನ್ನೂ ಒಂದು 30,000 ಆಗುತ್ತಂತೆ. ಈಗ ಮ್ಯಾಕ್ಸಿಮಮ್ಮು ನಾನು ಅಂದ್ಕೊಂಡಿದ್ದೆ ಏನೋ ಒಂದು 50,000ದಲ್ಲಿ ಪ್ಲಂಬಿಂಗು ಎಲೆಕ್ಟ್ರಿಕ್ಕು ಮುಗ್ದೋಗ್ಬೋದು ಅಂತ. ಬಟ್ ವೈರ್ಗೆ 50-60. ಈಗ 1,00,000 ಹತ್ತತ್ರ 1,00,000ಕ್ಕೂ ಮೇಕೆ ರೀಚ್ ಆಗ್ತಾ ಇರೋದು ಬರೀ ಎಲೆಕ್ಟ್ರಿಕ್ಗೆ ಪ್ಲಂಬಿಂಗ್ಗೆ. ಅದು 2 ಫ್ಲೋರು 2 ಸ್ಟೆಪ್ಪು ಪ್ಲಂಬಿಂಗ್ ಮುಗಿದೆ, 3ನೇ ಸ್ಟೆಪ್ಪು ಪ್ಲಂಬಿಂಗ್ಗೆ ಅಂದ್ಕೊಂಡಿದ್ದು. 2 ಸ್ಟೆಪ್ಪು ಪ್ಲಂಬಿಂಗ್ ಮುಗಿದೆ, 3ನೇ ಸ್ಟೆಪ್ಗೆ ಒಂದು 50,000 ಆದಾಯ ಸಾಕ ಅಂತ. ಈಗ ಅಲ್ಲಿ ಹೆಂಗೆ ಬಿಲ್ ಏರ್ಕೊಂಡವೆ ಅಂತಂದರೆ ಹತ್ತತ್ರ 1,00,000 ಮೇಲೆ ಎಲೆಕ್ಟ್ರಿಕ್ 1,00,000 ಮೇಲೆ ಹೋಗುತ್ತೆ, ಪ್ಲಂಬಿಂಗ್ 1,00,000 ಮೇಲೆ ಹೋಗುತ್ತೆ. ತುಂಬ ಅಂದರೆ ತುಂಬ ಕಷ್ಟ ಇದೆ. ಆದಾಯದ ಮೂಲ ಇಲ್ಲ ಅಂತಂದರೆ ಒಂದು ಮನೆ ಮಾಡೋದು ಅಂತ ಇವತ್ತು ಹೆವಿ ಕಷ್ಟ ಐತೆ. ಅಂದರೆ ನಾವೇನು ಒಂದಿಷ್ಟು ಸಾಲ ಮಾಡಿದ್ರೆ ಒಂದು ಮನೆ ಆಗ್ಬೋದು ಅಂದ್ಕೊಂಡಿರ್ತೀವೋ ಅದಕ್ಕಿಂತ ಅತಿ ಹೆಚ್ಚೇ ಸಾಲ ಮಾಡೋ ಮೂಮೆಂಟ್ಸು ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಟೈಲ್ಸ್ಗೆ 1.5 ಲಕ್ಷ, ವೈರ್ಗೆ 70,000 ಆಗವೆ. ಇನ್ನು ಜಾಸ್ತಿನೇ ಆಯ್ತವೆ, ಇನ್ನೂ ಜಾಸ್ತಿ. ಹೆಂಗೆ ಇಷ್ಟಕ್ಕೆ ಅನ್ಕೊಬಿಟ್ರೆ ದೊಡ್ಡ ಮನೆ ಕಟ್ಟೋರ್ಗೆಲ್ಲ ಇಷ್ಟೇ ಅದಾವ. ಅವ್ರಿಗಿನ್ನೂ ಜಾಸ್ತಿ ಆಯ್ತವೆ. ನಮ್ ಚಿಕ್ಕ ಮನೆಗೆ ಅಷ್ಟ ಆಗದೆ. 20,000 ಇದ್ದದ್ದು 70,000 ಆಗದಕ್ಕಲ್ಲ ವೈರ್ಗೆ. ಆಯ್ತದೆ. ಹೆಂಗ್ ಮಾಡೋದ ಅಂತ ಈಗ? ಹೆಂಗ್ ಮಾಡದ ಅಂತ ಮಾಡ್ಲೇಬೇಕು. ಈಗ ಖರ್ಚು ಜಾಸ್ತಿ ಆಗೋಯ್ತು ಅಂದ್ಬಿಟ್ಟು ನಿಲ್ಸ್ಬಿಟ್ಟಿಯ ಮನೆ ಕೆಲಸ ಮಾಡ್ಸಕ್ಕಿಲ್ಲ. ದುಡ್ಡು ಸಾಲ ಕೊಡೋರು ಏನೋ ಒಂದು 2 ಲಕ್ಷ 3 ಲಕ್ಷ ಕೊಡ್ತಾರೆ. ಒಂದು 10 ಲಕ್ಷ ಗಂಟೆ ಸಾಲ ಮಾಡಕ್ಕದ ತೀರ್ಸೋದು ಹೆಂಗೆ? ಕೆಲಸ ಮಾಡ್ಬಿಡ್ತಿದ್ದಿ ನೀನೇನೋ ಕೊಡ್ತಾರೆ. ಮುಂದೆ ಜಾಸ್ತಿ ಆಗದೆ ಅಂತ ಅಂದಿಲ್ಲ. ಜಾಸ್ತಿ ಆಗದೆ ತರಬೇಕು ಅಂತ ಇಲ್ಲ. ತರ್ಬೇಕು. ಹೆಂಗ್ ಮಾಡೋದ ಅಂತ ತಂದ್ ಮಾಡು. 10 ಲಕ್ಷ ಸಾಲ ಆದ್ರೂ ಇಬ್ರು ಅವ್ನಿಗೆ 5 ಲಕ್ಷ ಇವ್ನಿಗೆ 5 ಲಕ್ಷ ಸಾಲ ಬೇಡ. ಇನ್ನೂ 1 ವರ್ಷ ಅಲ್ಲಿ ಬೇಕಾರೆ. 1 ವರ್ಷಕ್ಕೆ 10 ಲಕ್ಷ ಮಾಡಕ್ಕದ? ಅಲ್ಲ, ನಿಧಾನಕ್ಕೆ ಅಂದ್ರೆ ಅದೇ ಇನ್ನೂ 10 ವರ್ಷ ಬೇಕು. ಹಂಗಾರೆ 1 ವರ್ಷಕ್ಕೆ 1 ಲಕ್ಷ ಸಂಪಾದನೆ ಮಾಡೋದೇ ಉಳಿಸೋದೇ ಕಷ್ಟ. ಸಂಪಾದನೆ ಮಾಡಿ ಉಳಿಸಿಕ್ಕಿಲ್ಲ, ಸಂಪಾದನೆ ಮಾಡ್ಬೋದು, ಉಳಿಕಿಲ್ಲ. ಮತ್ತೆ ಹೆಂಗ್ ಮಾಡೋದ? ಖರ್ಚು ಆಯ್ತಲೇ ಇರ್ತದಲ್ಲ. ನೀನೀಗ ಹೊಸರ್ ಕಟ್ಸಿಕ್ಕಿಲ್ಲ ಅಂದಲ್ರಿ? ಹೊಸರ ಕಟ್ಸಿಕ್ಕಿಲ್ಲ ಅಂದಲ್ಲ. ಇರೋ ಮನೆ ಕತೆ ಹೊಸ ಮನೆದು. ಈಗ ಹೊಸಾರ್ ಬೇಡ ನಿನ್ಗೆ ತಿರ್ಗಾ ಮಾಡೋದು. ಈಗ ಕಟ್ಟಿರೋದು ಸುಂಗಾರ ಬಂಗಾರ ಮಾಡೋದು. ಹೇಳು ಮಾಡು ಅಷ್ಟೇ. ಮಾಡು ಮುಗೀತು. ಇನ್ನೇನ್ ಮಾಡಾರು? 10 ಲಕ್ಷ ಸಾಲ ಮಾಡ್ಬೇಕೀಗ. ಇನ್ನಂಗೆ ಹೇಳ್ನಿಲ್ವ ಬರೀ ಟೈಲ್ಸ್ಗೆ 1.5 ಲಕ್ಷ ಅಂತ ಅಂದ್ರೆ ಅರ್ಥ ಮಾಡ್ಕೋ. ಇನ್ನು ಪ್ಲಂಬಿಂಗು ಎಲೆಕ್ಟ್ರಿಕ್ಕು, ಇನ್ನು ಇದು ಚಟಪಟಿ, ಇನ್ನು ಇದು ಪ್ಲಂಬಿಂಗ್ ಏನೋ ಬಾತ್ರೂಮ್ ನೋವೆಲ್ ಅಂತಾರದು. ಗ್ರೂಪ್ ಪ್ರವೇಶಕ್ಕೆ 1-2-3 ಲಕ್ಷ. ಅಲ್ಲೇ ಬಟ್ಟೆಗೆ 1 ಲಕ್ಷ ಬೇಕಂತೆ. ನಮ್ ಚಿಂತೆ ಒಂಥರ ಆದ್ರೆ ಇವ್ಗಾಲೆ ಬಟ್ಟೆ ಚಿಂತೆಗೆ ಹೋದ್ಲು. ಒಂದ್ ಖರ್ಚಿಪ್ ತರಕಿಲ್ಲ, ಒಂದ್ ಖರ್ಚಿಪ್ ಬಟ್ಟೆಯ ಮನೆ ಕಟ್ಬಿಟ್ರೆ ಸಾಕು. 10 ಲಕ್ಷ ಬೇಕಂತ. ಈಗ ಹೆಂಗ್ ಮಾಡೋದ ಅಂತ? ಇಷ್ಟ